ಸರ್ ನೀವೇ ನೋಡಿದ್ರಲ್ಲ ಸರ್, ಎಂಜಾಯ್ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಈ ಎಂಜಾಯ್ಮೆಂಟ್ ನಮಗೆ ಒಂಚೂರು ಕಣ್ಣಲ್ಲಿ ತುಂಬ್ಕೊಂಡ್ಬರ್ತಿದೆ. ಯಾಕೆಂದರೆ ಇದು 2 ವರ್ಷದ ಒಂದು ಸಾಧನೆ ಮತ್ತು 8 ವರ್ಷದ ಇನ್ನೊಂದು ಸಿನಿಮಾ ಒಟ್ಟಿಗೆ ಕೇಳ್ಕೊಬಿಡ್ರಿ. ಏನ ಅದೇ ಹೇಳ್ತಾ ಇದ್ದೀನಿ, 8 ವರ್ಷದ ಫಲ. ಆದರೆ ಫಸ್ಟ್ ಒಂದು ಸಿಕ್ಕಿತ್ತು, ಇವಾಗ ಇನ್ನೊಂದು. ಸೊ ಇದ್ರ ಫಲಾಫಲ ಎಲ್ಲ ಪ್ರೇಕ್ಷಕರಿಗೆ ಸಲ್ಲಬೇಕು. ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಬಿಟ್ಟರೆ ನಮಗೆ ಬೇರೆ ಗೊತ್ತಿಲ್ಲ ಕೆಲಸ. ಸೊ ಇದ್ರ ಗೆಲುವು ಮೇಲೆ ನಮ್ಮ ಗೆಲುವು ನಿಂತಿರುತ್ತೆ ಅಷ್ಟೇ, ಬೇರೆ ನೋಡಿದ್ರಲ್ಲ 3 ಒಂದೇ ಬರುತ್ತೆ. ನೀವು ಹೇಳಿ, ಹೆಂಗೆ ಬರ್ಬೋದಾ ಬೇಡವಾ, ಬರಬೇಕಾ ಬೇಡವಾ? ಅಂದರೆ ಖುಷಿ ನಮಗೆ ಅಲ್ಲಿ ನೋಡ್ತಾ ಕೂತಿರ್ಬೇಕಾದ್ರೆ ಮುಗಿತಾ ಬಂತಲ್ಲ ಸಿನಿಮಾ ಅಂದಾಗಲೇ ಕಣ್ಣಲ್ಲಿ ನೀರು ತುಂಬಿತ್ತು ನಮಗೆ. ನಾನು ಫಸ್ಟು ಥಿಯೇಟ್ರಿಗೆ ಅಂದರೆ ರಿಲೀಸ್ಗೆ ಫಸ್ಟ್ ಶೋಗೆ ಬಂದಿರೋದು ಅಯೋಗ್ಯ ಬಿಟ್ಟರೆ ರಾಬರ್ಟಿಗೆ ಬಂದಿದೆ. ರಾಬರ್ಟ್ಗೆ ಆದ್ಮೇಲೆ ಮತ್ತೆ ಅಯೋಗ್ಯ 2ಗೆ ಬಂದಿರೋದು. ಅಣ್ಣನ ಜೊತೆ ಮತ್ತೆ 2ನೇ ಸಿನಿಮಾನ ಒಟ್ಟಿಗೆ ಮಾಡಿದ್ದೀವಿ. ಖುಷಿಯಾಗಿ ಇಷ್ಟಪಟ್ಟರು, ಎಲ್ಲ ಸಿನಿಮಾಗಳು ಇಷ್ಟಪಟ್ಟರು, ನಗ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ಸಾಂಗ್ಸ್ ಇಷ್ಟಪಡ್ತಿದ್ದಾರೆ, ಕುಣಿತಾ ಇದ್ರು ಮುಂದೆ. ಅದೇ ಸಂತೋಷ ನಮ್ಗೆ. ಇನ್ನೇನಿಲ್ಲ, ಅದು ಬಿಟ್ಟರೆ ಇನ್ನೇನು ಸಿಗುತ್ತೆ ನಮ್ಗೆ. ಮತ್ತೆ ಇನ್ನೊಂದು ಸಿನಿಮಾ ಶುರು ಅಷ್ಟೇ. ನೋಡಿ ಅಂಕಲ್ ಹೇಳ್ತವ್ರೆ ಹಂಗೆ ನೀಟಾಗಿ. ನಿಮ್ಮ ಆಶೀರ್ವಾದ ಗುರುಗಳು. ನೋಡಿದ್ರಲ್ಲ ಸರ್, ತುಂಬ ಚೆನ್ನಾಗಿದೆ, ಖುಷಿ. ಇದೇ ರೀತಿ ನೆಕ್ಸ್ಟ್ 3ನೇ ಭಾಗನೂ ಬರುತ್ತೆ. ಅಯೋಗ್ಯ 2 100 ಡೇಸ್ ಪಕ್ಕ, 100% ನೋಡೋಣ ಸರ್. ಅದಕ್ಕೆ ಅಯೋಗ್ಯ 1 ಇಂದ 2ಗೆ ಬರೋಕ್ಕೆ 8 ವರ್ಷ ಆಯಿತು. ಇದು ನೆಕ್ಸ್ಟ್ ಕಾಲ ಯಾವಾಗ ಕೂಡ ಬರುತ್ತೆ ಭಗವಂತನೇ ನೋಡಬೇಕು.